ಆಡಳಿತ ಸರ್ಕಾರ ತನ್ನ ಸಾಧನೆಯನ್ನ ತೋರಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ. ಪ್ರತಿಪಕ್ಷದ ನಾಯಕರು ಆಡಳಿತ ಪಕ್ಷದ ಭ್ರಷ್ಟಾಚಾರ, ಆಡಳಿತ ವಿರೋಧಿ ಅಲೆಗಳು ಎಲ್ಲೆಲ್ಲಿ ಸೃಷ್ಟಿಯಾಗಿತ್ತು, ಲಂಚಾವತಾರ, ಸಾವು ನೋವುಗಳು, ಕಾನೂನು ಸುವ್ಯವಸ್ಥೆ ಇದೆಲ್ಲವನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡುತ್ತೆ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಇದನ್ನೇ ಮಾಡಿದರು. 1000 ದಿನ ಪೂರೈಕೆ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇವತ್ತು ಸಮರವನ್ನ ಸಾರಿದ್ದಾರೆ. ದೋಸ್ತಿಪಾಳ್ಯ ರಾಕ್ಷಸರ ದುರಾಡಳಿತಕ್ಕೆ ನೋಡಿ ಯಾವ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಅಂತ. ರಾಕ್ಷಸರ ದುರಾಡಳಿತಕ್ಕೆ 1000 ದಿನದ ಸೂತಕ ಅಂತೇಳಿ ಜೆಡಿಎಸ್ ಪ್ರಸ್ತಾಪವನ್ನ ಮಾಡಿದೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಸರ್ಕಾರದ ಸಮಸ್ಯೆಗಳ ಬಗ್ಗೆ ಪಟ್ಟಿಯನ್ನ ಕೊಟ್ಟಿದೆ ಜೆಡಿಎಸ್. ಕಾಂಗ್ರೆಸ್ ಸರ್ಕಾರದ ಸಮಸ್ಯೆಯ ಪಟ್ಟಿಯನ್ನ ಕೊಟ್ಟಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ ಜೆಡಿಎಸ್ ಕೊಟ್ಟಿರುವಂತ ಪಟ್ಟ. ನಾವು ಕೇಳೋದು, ವಿಪಕ್ಷದ ಕೆಲಸ ಏನು? ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಬೇಕು. ಎಷ್ಟರ ಮಟ್ಟಿಗೆ ಕಿವಿ ಹಿಂಡುವಂತ ಕೆಲಸವನ್ನ ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ಮಾಡ್ಕೊಂಡು ಬಂದಿದ್ದೀರ? ಎಂತೆಂತ ಅವಕಾಶಗಳಿತ್ತು. ಒಟ್ಟೊಟ್ಟಿಗೆ ಹೋರಾಟವನ್ನ ಮಾಡಿದ್ರ, ಪ್ರತಿಭಟನೆಯನ್ನ ಮಾಡಿದ್ರ, ಅಲ್ಪಗಷ್ಟೇ, ಎಲ್ಲೋ ಬೆರಳಿಕೆಯಷ್ಟು ಹೋರಾಟಗಳು ಅಷ್ಟೇ ನಾವು ಕಂಡಿದ್ದು. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮೂಡ ಹಗರಣದ ವಿಚಾರವಾಗಿ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನ ಮಾಡ್ತೀರಿ. ಬಿಜೆಪಿಯವರು ಒಂದ್ಸರಿ ಮಾಡ್ತೀರಿ, ಜೆಡಿಎಸ್ ಅವರು ಒಂದ್ಸಲ ಮಾಡ್ತೀರಿ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅಲ್ಲಿರುವಂತಹ ಒಂದು ಒಗ್ಗಟ್ಟು ಇಲ್ಲಿ ಯಾಕೆ ಕಂಡು ಬರ್ತಾ ಇಲ್ಲ ಅನ್ನೋದು ಸಾಕಷ್ಟು ಬಾರಿ ಸಾರ್ವಜನಿಕರ ಪ್ರಶ್ನೆಯನ್ನ ಮಾಡಿದ್ದಾರೆ. ದೋಸ್ತಿ ಸಮರಕ್ಕೆ ಧುಮುಕ್ದಾಗ ಸಿದ್ದರಾಮಯ್ಯ ಸರ್ಕಾರದ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ದೋಸ್ತಿಯಲ್ಲಿ ಗಟ್ಟಿತನ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇರ್ಲಿ, ಈಗ 1000 ದಿನ ಪೂರೈಕೆ ಮಾಡಿದೆ. ಪ್ರತಿಪಕ್ಷದ ನಾಯಕರು ಈಗ ಅದನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. 1000 ದಿನ 1000 ಸಮಸ್ಯೆ ಅಂತ ಹೇಳಿ ಪಟ್ಟಿಯನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ತಗೊಂಡಿರುವಂತಹ ವಿಚಾರ, ಕರ್ನಾಟಕದಲ್ಲಿ 2800ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ ಅಂತೇಳಿ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ದಿನಕ್ಕಿಬ್ಬರು ಇಲ್ಲ 3 ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. 2.80 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಇದೆ, ಇದ್ರೂ ನೇಮಕಾತಿ ಇಲ್ಲ. ಇವತ್ತು ಎಷ್ಟೋ ಜನ ಸರ್ಕಾರಿ ನೌಕರರು ಮಾತಾಡ್ತಾರೆ, ನಮಗ್ ಸಂಬಳ ಈಗಂತೂ ಸಿಗ್ತಾ ಇದೆ, ಮುಂದೆ ಅದು ಸಿಗುತ್ತೋ ಇಲ್ವೋ ಅನ್ನೋ ಭಯ ಇದೆ ಅಂತೇಳಿ. ಎಷ್ಟೋ ಜನ ಅಧಿಕಾರಿಗಳು ತಮ್ಮ ಮನದಾಳದ ಮಾತುಗಳನ್ನ ತನ್ನ ಆಪ್ತರ ಬಳಿ ಹೇಳ್ಕೊಳ್ತಾರೆ, ಏನಪ್ಪ ಇಷ್ಟೊಂದು ಕಷ್ಟ ಆಗ್ತಾ ಇದೆ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದ್ಯೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದೀವಿ, ನಾವು ಹೇಗೆ ನಾವು ನಿಭಾಯಿಸೋದು ಅನ್ನೋದು ಒಂದು ಕಡೆ ಆದ್ರೆ, ಇನ್ನು 2,80,000 ಸರ್ಕಾರಿ ಹುದ್ದೆ ಖಾಲಿ ಇದೆ, ನೇಮಕಾತಿ ಮಾಡ್ತಿಲ್ಲ, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಅದೋಗಿ ನೆಕ್ಸ್ಟ್ ಗುತ್ತಿಗೆದಾರರು ಇವತ್ತು ಆತ್ಮಹತ್ಯೆ ಭಾಗ್ಯ ಕೊಟ್ಬಿಟ್ಟಿದ್ದಾರೆ. ಅವರು ಬಾಕಿ ಹಣ ಕೊಡ್ತಾ ಇಲ್ಲ. ಗುತ್ತಿಗೆದಾರರು ಈಗ ಆರೋಪವನ್ನ ಮಾಡಿದನ್ನು ನೀವು ಕೂಡ ಗಮನಿಸಿದ್ರಿ. 80% ಕಮಿಷನ್ ಕೊಡಬೇಕು, 40% ಕಮಿಷನ್ ಕೊಡಬೇಕು, 60% ಕಮಿಷನ್ ಕೊಡಬೇಕು ಅಂತೇಳಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಯಾವುದೊಂದು ಮೊನ್ನೆ ಸ್ಟೋರಿ ಬಂದಿತ್ತು, ಆ ಜಿಲ್ಲೆನಲ್ಲಿ ಕೆಲಸ ಇಂಥದ್ದು ಇದೆ ಅಂತಿದ್ದಂಗೆನೆ ಗುತ್ತಿಗೆದಾರರು ಹೋಗ್ತಾರಂತ, ಇದು ನಮಗೆ ಕೊಡಿ ಅಂತೇಳಿ. ದುಡ್ಡು ಲಂಚನೂ ಕೊಡ್ತಾರೆ. ಲಂಚನೂ ಕೊಟ್ಟು ಮನೆ ಮಠ ಮಾರಿ, ಚಿನ್ನಾಭರಣಗಳನ್ನು ಅಡ ಇಟ್ಟು, ಕೈ ಸಾಲ ಮಾಡಿ, ಲೋನ್ ತೆಗೆದು ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ತಾರೆ. ಹೋಗಿ ಬಿಲ್ ಕೇಳಿದಾಗ ನಾವಿನ್ನು ಟೆಂಡರೇ ಕರೆದಿಲ್ಲ ಅಂತ ಹೇಳ್ತಾರೆ. ಈ ತರದ ಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಗುತ್ತಿಗೆದಾರರ ಸಮಸ್ಯೆಯನ್ನ ಕೇಳೋರಿಲ್ಲ. ಅವರು ಕಷ್ಟಪಟ್ಟು ಏನೋ ಒಂದು ಪ್ರಾಜೆಕ್ಟ್ಗಳನ್ನ ತಗೊಂಡು ಟೆಂಡರ್ ಅಲ್ಲಿ ಕೆಲಸವನ್ನ ಮಾಡೋದಕ್ಕೆ ಹೋಗ್ತಾರೆ. ಅದಕ್ಕೆ ತಕ್ಕಂಗೆ ಅದಕ್ಕೆ ಬಿಲ್ಗಳು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಪ್ರಶ್ನೆನ ಮಾಡಿದ್ರೆ ಎಷ್ಟೋ 1000 ಕೋಟಿ ಬಿಲ್ಲು ಪೆಂಡಿಂಗ್ ಇರೋದು. ಇವ್ರನ್ನ ಕೇಳಿದ್ರೆ ಬಿಜೆಪಿಯವರ ಮೇಲೆ ಹೇಳ್ತಾರೆ, ಅವ್ರ ಕಾಲದಲ್ಲಿ ಆಗಿದ್ದು ಅದು ನಾವೇ ಕೊಡಬೇಕು ಅಂತೇಳಿ. ಒಟ್ಟಿನಲ್ಲಿ ಕೆಲಸ ಆಗಿದೆ ಅಲ್ವಾ ರಾಜ್ಯದಲ್ಲಿ, ಅದಕ್ಕೆ ನೀವು ಚೆಕ್ ಮಾಡಿ ಕೊಡಬೇಕಲ್ವಾ ಬಿಲ್ಲು.
ಅನ್ನೋದನ್ನ ಗುತ್ತಿಗೆದಾರರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಸರ್ಕಾರ ಆತ್ಮಹತ್ಯೆ ಭಾಗ್ಯವನ್ನು ಕೊಟ್ಬಿಟ್ಟಿದೆ ಅಂತೇಳಿ ಜೆಡಿಎಸ್ ಆರೋಪ ಮಾಡ್ತಾರೆ, ದೋಸ್ತಿಗಳು ಆರೋಪವನ್ನ ಮಾಡ್ತಾರೆ. ಸರ್ಕಾರದ ಕಿರುಕುಳಕ್ಕೆ ಅಧಿಕಾರಿಗಳ ಸರಣಿ ಆತ್ಮಹತ್ಯೆಗಳಾಗ್ತಾ ಇದೆ. ಸರಣಿ ಆತ್ಮಹತ್ಯೆಗಳಾಗ್ತಾರೆ. ಇನ್ನೇನ್ ಮಾಡ್ತಾರೆ? ಸರ್ಕಾರದ ಕಿರುಕುಳಕ್ಕೆ ಇನ್ನೇನ್ ಮಾಡ್ತಾರೆ? ಇವತ್ತು ರಸ್ತೆ ಗುಂಡಿ ವಿಚಾರವಾಗಿ, ಬೆಂಗಳೂರಿನ ಪಾಟ್ಹೋಲ್ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗುತ್ತೆ. ಈ ತರ ಪಾಟ್ಹೋಲ್ಗಳಿದ್ರೆ ನಾವ್ ಹೆಂಗಪ್ಪ ಇಲ್ಲಿ ನಮ್ಮ ಕಂಪನಿಗಳನ್ನ ತೆರೆಯೋದು ಅಂತೇಳಿ ಪಕ್ಕದ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾ ಇದೆ. ಒಂದು ರಸ್ತೆ ಗುಂಡಿ ವಿಚಾರವಾಗಿ, ಆ ರಸ್ತೆ ಗುಂಡಿಯಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಧೂಳು, ರಸ್ತೆ ಮೇಲೆ ಸರಿಯಾಗಿ ಓಡಕ್ಕಾಗಲ್ಲ. ಇದರಿಂದಾಗಿ ಬೇಡವೇ ಬೇಡ ಇರೋ ಸವಾಸ ಅಂತೇಳಿ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾ ಇರುವಂತಹ ಕೆಲಸಗಳು ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಅದು ಕೂಡ ಚರ್ಚೆ ಆಗಿತ್ತು, ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಯಾಕೆ, ಎಷ್ಟು ಜನ ಅಮಾಯಕರ ಬಲಿಯಾಗಿದೆ. ದಿನ ನಾವು ಒಂದಲ್ಲ ಒಂದು ಪಾಟ್ಹೋಲ್ ಸ್ಟೋರಿಗಳನ್ನ ಮಾಡ್ತಾ ಇದೀವಿ. ಆದ್ರೆ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಎಲ್ಲ ಮುಚ್ಚಿಬಿಡ್ಬೇಕು ಅಂತೇಳಿ. ಅಧಿಕಾರಿಗಳು ಓಕೆ ಅಂತ ತಲೆ ಆಡಿಸ್ತಾರೆ, ಕೊಲೆ ಬಸ್ಸು ತರ. ಆದ್ರೆ ಅಲ್ಲಿ ಮಾನ್ಯ ಹೋಗಿ ನೋಡಿದ್ರೆ ಏನು ಡೆವಲಪ್ಮೆಂಟ್ ಆಗಿರಲ್ಲ. ಸಿದ್ದರಾಮಯ್ಯ ಅವರು ಹೋದ್ರು ಸಿಟಿ ರೌಂಡ್ಸ್ ಅಂತ, ಎಲ್ಲೋ ಕಸ ಬಿದ್ದಿತ್ತು ನೋಡಿ ಗರಂ ಆದ್ರು ಅಷ್ಟೇ. ಅವತ್ತು ಮಾತ್ರ ಅಲ್ಲಿ ಕಸ ಕ್ಲೀನ್ ಆಯ್ತು. ಇವತ್ತು ಎಷ್ಟು ಕಡೆ ಕಸಗಳು ಬಿದ್ದಿದೆ ನಾವು ತೋರಿಸೋದೇ ಬೇಡ, ನಿಮ್ಗೆ ಗೊತ್ತು, ನಮ್ಮ ವೀಕ್ಷಕರಿಗೆ ಗೊತ್ತು. ನೋಡಿ, 25,000 ಕೋಟಿ ದಲಿತರ ಹಣ ದುರ್ಬಳಕೆ ಆಗಿದೆ ಅಂತೇಳಿ ಇವತ್ತು ದೋಸ್ತಿ ಪಾಳೆಯ ಆರೋಪವನ್ನ ಮಾಡ್ತಾ ಇದೆ. ಇತ್ತೀಚೆಗೆ ಕೇಳಿ ಬಂದಂತ ವಿಚಾರ, ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಅಂತೇಳಿ ಬಿಜೆಪಿ ಮಾಡಿದ್ದು. ಬೆಳಗಾವಿಯಲ್ಲಿ ನಡೆದಂತ ಸದನದ ಸಂದರ್ಭದಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣ ಏನಾಯ್ತು ಅಂತೇಳಿ ಪ್ರಶ್ನೆ ಮಾಡಿದ್ರು. ಅದು ಗುಳುಮಾಗೋಯ್ತಾ ಅಂತೇಳಿ ಬಿಜೆಪಿ ನಾಯಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾರೆ. ಇವತ್ತು ಅನ್ನಭಾಗ್ಯ ಅಕ್ಕಿ ಹಣ 657 ಕೋಟಿ ಲೂಟಿ ಆಗಿದೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಕಾರ್ಮಿಕ ಇಲಾಖೆಯ ಕಿಟ್ಟಲ್ಲೂ ಕೂಡ ಹಗರಣ ಮಾಡಿದ್ದಾರೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲೂ ಕೂಡ 187 ಕೋಟಿ ಲೂಟಿ ಆಗಿದೆ. ಮೂಡ ಹಗರಣದಲ್ಲೂ ಕೂಡ ಬಹುಕೋಟಿ ವಂಚನೆ ಆಗಿದೆ. ಪೆಟ್ರೋಲ್, ಡೀಸೆಲ್, ಮೆಟ್ರೋ, ಬಸ್ ದರ ಏರಿಕೆ, ಈಗ ವಿದ್ಯುತ್ ದರ ಕೂಡ ಏರಿಕೆ ಆಗುತ್ತೆ. ಕಸಕ್ಕೂ ತೆರಿಗೆ, ನೀರು, ಹಾಲು, ಸ್ಟ್ಯಾಂಪು ಅದಕ್ಕೂ ಶುಲ್ಕ ಹೆಚ್ಚಳ ಮಾಡಿದ್ರು. ರೈತರಿಗೆ ಸಿಗಬೇಕಾದಂತ ಗೊಬ್ಬರ ಸಿಗ್ತಾ ಇಲ್ಲ, ಪರಿಹಾರ ಸಿಗ್ತಾ ಇಲ್ಲ, ಮೇಲೆ ಬೆಳೆ ನಷ್ಟ ಆಗ್ತಾ ಇದೆ. 1.6 ಲಕ್ಷ ಒಬಿಸಿ ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್ ಕೂಡ ಕೊಕ್ಕೆ ಬಿದ್ದೆ ಅಂತೇಳಿ 1000 ದಿನ 1000 ಸಮಸ್ಯೆ ಅಂತೇಳಿ ದೋಸ್ತಿ ನಾಯಕರು ಇವತ್ತು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಏನ್ ಮಾಡ್ತಾರೆ ರಾಜ್ಯ ಸರ್ಕಾರ? 1000 ದಿನ ಪೂರೈಕೆ ಮಾಡಿದೆ. ಈ 1000 ದಿನದಲ್ಲಿ ನಮಗೆ ಕಂಡು ಬಂದಿದ್ದು ಕ್ರಾಂತಿ, ಸಂಕ್ರಾಂತಿ, ಶಿವರಾತ್ರಿ ಹಬ್ಬದ ಆದ್ಮೇಲೆ ಏನೋ ಅದಾಗುತ್ತೆ, ಬಜೆಟ್ ಆದ್ಮೇಲೆ ಕುರ್ಚಿ ಕಾಳಗ ಶುರುವಾಗುತ್ತೆ. ಕುರ್ಚಿ ಫೈಟ್ ಜಾಸ್ತಿ ನಾವು ಕಂಡಿದ್ದು. ನೋಡೋಣ, ಇದಿನ್ನು ಮುಂದುವರಿಯುತ್ತಾ ಭಾಗವಾಗಿ 2.0 ಶುರುವಾಗುತ್ತೆ. ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತೇಳಿ ಮುಂದಿನ ಸುದ್ದಿ ಗಮನ ಕೊಡಿ.